ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೂಡ ಒಂದಲ್ಲ ಒಂದು ಸಂಕಷ್ಟದಲ್ಲಿ ಇರ್ತೀರಾ ಅಥವಾ ಒಂದಲ್ಲ ಒಂದು ಗೊಂದಲದಲ್ಲಿ ಇರ್ತೀರಾ. ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಅದು ಯಾವ ವಿಚಾರ ಆದರೂ ಆಗಿರ್ಬೋದು, ಬರೀ ಪರ್ಟಿಕ್ಯುಲರ್ ಆಗಿ ಮದುವೆ, ಕೆಲಸ ಅಥವಾ ಆರೋಗ್ಯ ಅಂತಲೇ ಅಲ್ಲ. ಯಾವುದಾದ್ರೂ ಒಂದು ಸಂಕಷ್ಟದಲ್ಲಿ ಅಥವಾ ಗೊಂದಲದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಅದೊಂದು ಸಮಸ್ಯೆ ಅಂತ ಕಾಡ್ತಾ ಇರುತ್ತೆ. ಅಂಥ ಸಮಸ್ಯೆಗೆ ನೀವು ಪರಿಹಾರ ಮಾಡ್ಕೋಬೇಕಾಗಿದ್ದರೆ ರಾಯರ ಮುಂದೆ ಹೂ ಪ್ರಸಾದನ ಬಿಟ್ಟು ಯಾವ ರೀತಿ ಸಾಂಪ್ರದಾಯಿಕವಾಗಿ ನಾವು ಪ್ರಶ್ನೆನ ಕೇಳ್ಬೋದು ರಾಯರ ಮುಂದೆ. ರಾಯರು ಹೂ ಪ್ರಸಾದ ಬಿಟ್ಟು ಯಾವುದ್ರ ಮೂಲಕ ನಮಗೆ ಉತ್ತರನ ನೀಡ್ತಾರೆ, ಅದು ಬಿಟ್ಟು ಯಾವ ರೀತಿ ನಾವು ಟ್ರೆಡಿಷ್ನಲ್ಗೆ ಕೇಳ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಒಂದು 3 to 4 ಸ್ಟೆಪ್ಸ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಟ್ರೆಡಿಷ್ನಲ್ ವೇಸ್ ಇದೆ. ನೀವು ಯಾವುದಾದ್ರೂ ಬೇಕಾದ್ರೂ ನೀವು ಫಾಲೋ ಮಾಡ್ಬೋದು. ಬಟ್ ಒಂದು ವಿಚಾರನ ಒಂದೇ ವಿಧಾನದಲ್ಲಿ ಮಾತ್ರ ನೀವು ಫಾಲೋ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೂ ಪ್ರಸಾದನ ಒಂದು ವಿಚಾರ ಕೇಳಿರ್ತೀರಾ, ಅದೇ ವಿಚಾರ ತಗೊಂಡು ಇವಾಗ ನಾನು ಹೇಳೋವಂಥ ಟ್ರೆಡಿಷ್ನಲ್ ವೇಲು ಕೂಡ ಇನ್ನೊಂದು ವಿಧಾನನ ಅನುಸರಿಸೋದು, ಆ ಥರನ ಮಾಡೋಕೆ ಹೋಗ್ಬಿಡಿ. ಇಲ್ಲಿ ಪಾಸಿಟಿವ್ ಬರ್ಬೋದು, ಅಲ್ಲಿ ನೆಗೆಟಿವ್ ಬರ್ಬೋದು. ಅದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾವ ಸರಿ ಇರ್ಬೋದು, ಯಾವ ತಪ್ಪಿರ್ಬೋದು ಅನ್ನೋದೆಲ್ಲ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದರಿಂದಾಗಿ ಯಾರೋ ಒಬ್ರು ನನಗೆ ಕಮೆಂಟ್ನ ಮಾಡಿದರೆ, ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೀಟಿ ಹಾಕಿ ಪ್ರಶ್ನೆನ ಯಾವ ರೀತಿ ಕೇಳೋದು ಅಂತ. ಅವರು ಹೂ ಪ್ರಸಾದನೂ ಕೇಳಿದರೆ, ಚೀಟಿ ಹಾಕಿನೂ ಕೇಳಿದರೆ. ಬಟ್ ಚೀಟಿ ಹಾಕಿ ಕೇಳಿರೋದು ಬೇರೆ ಆನ್ಸರ್ ಬಂದಿದೆ, ಹೂ ಪ್ರಸಾದ ಕೇಳಿರೋದು ಬೇರೆ ಆನ್ಸರ್ ಬಂದಿದೆ. ಅದಕ್ಕೋಸ್ಕರ ಅವ್ರು ಕಮೆಂಟ್ನ ಮಾಡಿದರು. ಆ ಥರ ಯಾರೋ ಮಾಡೋದಕ್ಕೆ ಹೋಗ್ಬಿಡಿ. ಒಂದು ವಿಚಾರಕ್ಕೆ ನೀವು ಹೂ ಪ್ರಸಾದ ಕೇಳ್ತೀರಾ, ಬರೀ ಹೂ ಪ್ರಸಾದನೇ ಕೇಳಿಲ್ಲ. ನೀವು ಚೀಟಿ ಹಾಕಿ ಪ್ರಶ್ನೆ ಕೇಳ್ತೀರಾ, ಚೀಟಿ ಹಾಕಿ ನೀವು ಪ್ರಶ್ನೆನ ಕೇಳಬೇಕು. ಅದನ್ನು ಬಿಟ್ಬಿಟ್ಟು ಆ ವಿಚಾರನ ಇಲ್ಲಿಗೆ ತರೋದು, ಈ ವಿಚಾರನ ಅಲ್ಲಿಗೆ ತಗೊಂಡೋಗೋದು, ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ. ನೀವು ಹೂ ಪ್ರಸಾದ ಬಿಟ್ಟು ಯಾವ ಎಲ್ಲ ವಿಧಾನದ ಮೂಲಕ ರಾಯರ ಮುಂದೆ ನೀವು ಪ್ರಶ್ನೆನ ಇಡ್ಬೋದು, ಪ್ರಶ್ನೆನ ಕೇಳಿ ನೀವು ಉತ್ತರನ ಪಡ್ಕೋಬೋದು ನಿಮ್ಮ ಗೊಂದಲಗಳಿಗೆ ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಸಾಂಪ್ರದಾಯಿಕವಾಗಿ ನಾವು ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರನ ತಿಳಿಸ್ಕೋಬೇಕು ಅಥವಾ ಮಾರ್ಗದರ್ಶನ ಪಡ್ಕೋಬೇಕು ಅಂದರೆ ಅದು ಕೇವಲ ಒಂದು ವಿಧಾನ ಅಂತ ಅನ್ಸ್ಕೊಳ್ಳೋದಿಲ್ಲ. ನಮ್ಮ ಶ್ರದ್ಧೆ ಮತ್ತು ಭಕ್ತಿ ಮತ್ತು ನಮ್ಮ ಶಿಸ್ತಿನ ಮೂಲಕ ಅದು ನಮಗೆ ಸಿಗುವಂಥದ್ದು. ನೀವು ಇದನ್ನ ಮನೇಲೂ ಕೂಡ ಮಾಡ್ಬೋದು, ಇಲ್ಲ ಮಠಗಳಲ್ಲಿ ಮಾಡ್ತೀನಿ ಅಂದ್ರೆ ಹೋಗ್ಬಿಟ್ಟು ನೀವು ಅರ್ಚಕರನ್ನ ಕೇಳ್ಬಿಟ್ಟು ನೀವು ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಯಾವುದೇ ನೀವು ವಿಧಾನ ಅನುಸರಿಸಬೇಕಾದ್ರೂ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಶುದ್ಧತೆ ಮತ್ತು ಸಿದ್ಧತೆನ ಮಾಡ್ಕೋಬೇಕು. ನೀವು ಮನೇಲೇ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ಎದ್ದು ಶುದ್ಧರಾಗಿ ಗಂಡ್ಮಕ್ಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಸೀರೆನ ಉಟ್ಕೊಳ್ಳಿ. ಹೆಣ್ಮಕ್ಳಾದ್ರೆ, ಗಂಡ್ಮಕ್ಳಾದ್ರೆ ಪಂಚನ ಧರಿಸಿ ನೀವು ಈ ಕೆಲಸನ ಅಂದರೆ ಈ ಪ್ರಶ್ನೆನ ನೀವು ಕೇಳ್ಬೋದು. ಮನೇಲೇನೆ ಎಲ್ಲ ಮನೆ ಫುಲ್ಲು ಶುದ್ಧವಾಗಿ ಇಟ್ಕೊಂಡು ಆ ನಂತರ ರಾಯರ ಫೋಟೋಗೆಲ್ಲ ಪೂಜೆನ ಮಾಡಿ, ಅಲಂಕಾರನ ಮಾಡಿ, ರಾಯರಿಗೆ ಪ್ರಿಯವಾಗಿರುವಂಥ ತುಳಸಿ ದಳನ, ಕಲ್ಸೆಕಾಯಿ ಅಥವಾ ಹಾಲು ಅಥವಾ ಒಂದು ದಳ ತುಳಸಿ ಎಲೆ, ಆವಾಗಲೇ ಹೇಳೋ ರೀತಿ ಪರ್ಟಿಕ್ಯುಲರ್ ಬೇಕೇ ಬೇಕು. ತುಳಸಿ ಎಲೆನ ನೀವು ತಂದು ಇಟ್ಕೊಳ್ಳೇಬೇಕು. ಅದ್ರ ಜೊತೆಗೆ ಮಂತ್ರಾಕ್ಷತೆನ ನೀವು ಮನೇಲೆ ರೆಡಿ ಮಾಡ್ಕೋಬಹುದು. ಇದಿಷ್ಟು ಎಲ್ಲ ಇಟ್ಕೊಂಡು ರಾಯರಿಗೆ ಪೂಜೆನ ಅರ್ಪಣೆ ಮಾಡಿ ಆರತಿನೆಲ್ಲ ಮುಗಿಸಿದಾದ್ಮೇಲೆ ನೀವು ಫಸ್ಟ್ನೇ ವಿಧಾನ ಯಾವುದು ಅಂದರೆ ಸಂಕಲ್ಪ ಸೇವೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸೇವೆನೇ ಅಂತ ಹೇಳ್ಬೋದು. ನಿಮ್ಮ ಪ್ರಶ್ನೆಗೆ ರಾಯರು ಉತ್ತರನ ಕೊಡುವಂಥ ಸೇವೆ ಇದಾಗಿರುತ್ತೆ. ನೀವು ಇದನ್ನ ಮಾಡಬೇಕಾಗಿದ್ರೆ ಒಂದು 3 ದಿವಸ ಮಾಡ್ಬೋದು, 5 ದಿವಸ ಮಾಡ್ಬೋದು, ಅಥವಾ 7 ದಿವಸಗಳ ಕಾಲನೂ ನೀವು ಮಾಡ್ಬೋದು. ದಿನಗಳ ಕಾಲ ಲೆಕ್ಕದಲ್ಲಿ ಮಾಡಬೇಕು, ವಾರಗಳ ಕಾಲ ಮಾಡೋದು ಅದು ಬೇರೆ. ರಾಯರು ವ್ರತ ಅದು. ಇದು ಸಂಕಲ್ಪ ಸೇವೆ ಅಂದರೆ ನೀವು ಎಷ್ಟು ದಿವಸ ಅನ್ಕೊಂಡಿರ್ತೀರ ಅಷ್ಟು ದಿವಸ ಮಾಡಬೇಕು. ಇದು ಆವಾಗಲೇ ಹೇಳ್ದಂಗೆ ರಾಯರಿಗೆ ಇಂಪಾರ್ಟೆಂಟ್ ಆಗಿರುವಂಥ ತುಳಸಿ ದಳ ಮತ್ತು ಕೆಂಪು ಗುಲಾಬಿನ ನೀವು ಇಟ್ಕೊಂಡೇ ಇರಬೇಕು ಮಂತ್ರಾಕ್ಷತೆಯ ಜೊತೆಗೆ. ರಾಯರಿಗೆಲ್ಲ ಪೂಜೆ ಎಲ್ಲ ಮಾಡಿ ರಾಯರು ಬಲಭಾಗಕ್ಕೆ ಒಂದು ತೆಂಗಿನಕಾಯಿನ ಇಡಬೇಕು. ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿನ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದು ರಾಯರು ಬಲಭಾಗದಲ್ಲಿ ಇರಬೇಕು. ರಾಯರಿಗೆ ಪೂಜೆ ಮಾಡಿದಾಗಲೇ ಅದಕ್ಕೂ ಪೂಜೆ ಮಾಡಿ ನೀವು ಸಂಕಲ್ಪನ ಮಾಡ್ಕೋಬೇಕು. ನಾನು ಈ ಸಂಕಲ್ಪ ಸೇವೆನ 3 ದಿವಸಗಳ ಕಾಲ ಮಾಡ್ತಿದ್ದೀನಿ ರಾಯರೇ, ನನ್ನ ಗೊಂದಲ ಈ ಥರ ಇದೆ, ನೀವು ನನಗೆ ಅದು ಸರಿನಾ ತಪ್ಪಾ ಅಂತ ನೀವು ತಿಳಿಸ್ಕೊಡ್ಬೇಕು ಅಂತ ನೀವು ಕೇಳಿಕೊಂಡು ಅಷ್ಟು ದಿವಸ ಕಂಪ್ಲೀಟ್ ಮಾಡಿ. ಅಲ್ಲಿ ತನಕ ಕಾಯಿ ರಾಯರ ಹತ್ರನೇ ಇರಬೇಕು. ಯಾವುದೇ ಕಾರಣಕ್ಕೂ ಎತ್ತೋವಾಗಿಲ್ಲ. ನೀವು ಎಷ್ಟು ದಿವಸ ಅನ್ಕೊಂಡಿರ್ತೀರ ಅಷ್ಟು ದಿವಸ ಕಂಪ್ಲೀಟ್ ಆದಮೇಲೆ ಆ ಕಾಯಿನ ತೆಗ್ದು ನೈವೇದ್ಯನ ಮಾಡಿ ರಾಯರಿಗೆ ಅದು ಅರ್ಪಣೆನ ಮಾಡಬೇಕು. ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ಅದರೊಳಗಡೆನೆ ನಿಮಗೆ ರಾಯರು ನಿಮಗೆ ಯಾವುದಕ್ಕೆ ಗೊಂದಲ ಇರುತ್ತೆ, ಯಾವ ಸಮಸ್ಯೆಗೆ ನಿಮಗೆ ಉತ್ತರ ಸಿಕ್ಕಿರಲ್ಲ, ಮಾರ್ಗದರ್ಶನ ಸಿಕ್ಕಿರಲ್ಲ, ಅದನ್ನು ರಾಯರು ಕೊಡುವಂಥದ್ದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ರದಕ್ಷಿಣೆ ಸೇವೆ. ಇದನ್ನ ನೀವು ಮನೇಲಾರು ಮಾಡ್ಬೋದು ಅಥವಾ ಮಠಗಳೆಲ್ಲರೂ ಮಾಡ್ಬೋದು. ಮನೇಲಿ ಯಾವ ರೀತಿ ಅಂದರೆ ರಾಯರ ಫೋಟೋನ ನೀವು ಪ್ರದಕ್ಷಿಣೆ ಹಾಕೋದಕ್ಕಂತ ಒಂದು ಒಳ್ಳೆ ಜಾಗ ಇರುತ್ತಲ್ವ, ಅಲ್ಲಿ ಇರಿಸ್ಬಿಟ್ಟು ರಾಯರ ಫೋಟೋ ಸುತ್ತನೇ ನೀವು ಪ್ರದಕ್ಷಿಣೆ ಹಾಕುವಂಥದ್ದು. ನೀವು ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೋಬೇಕು. ನೀವು ಯಾವುದೇ ಒಂದು ವಿಧಾನ ಅನುಸರಿಸಬೇಕಾದ್ರೆ ನೀವು ಮೊದಲಿಗೆ ಸಂಕಲ್ಪ ಮಾಡಿ ಆನಂತರ ಅದನ್ನ ಪ್ರಾರಂಭ ಮಾಡಬೇಕು. ನಾನು 5 ಪ್ರದಕ್ಷಿಣೆ ಆಗ್ತೀನಪ್ಪ, 21 ಆಗ್ತೀನಿ, 108 ಆಗ್ತೀನಿ, 11 ಆಗ್ತೀನಿ, 21 ಆಗ್ತೀನಿ, ಆ ಥರ ನೀವು ಅಂದ್ಕೊಂಡು ಅಷ್ಟು ಪ್ರದಕ್ಷಿಣೆನ ಹಾಕಬೇಕು. ಇನ್ನು ಮಠಗಳಲ್ಲಿ ಹಾಕಿದ್ರೆ ನೀವು ರಾಯರಿಗೆ ಮೂಲೆಗೂ ನಮಸ್ಕಾರನ ಹಾಕಿ. ನೀವು ಹೆಜ್ಜೆಗೊಂದು ನಮಸ್ಕಾರ ಬೇರೆ, ಪ್ರದಕ್ಷಿಣೆನೇ ಬೇರೆ, ಮೂಲೆಗೊಂದು ನಮಸ್ಕಾರನೇ ಬೇರೆ. 6 ಮೂಲೆಗಳೇನೋ ಬರುತ್ತೆ, ಅಷ್ಟು ನೀವು ನಮಸ್ಕಾರನ ಮಾಡ್ಕೊಂಡು ಬಂದೆ ಮಂಡಿ ಊರಿ ಬೊಗ್ಗಿ ನಮಸ್ಕಾರನ ಮಾಡ್ಕೊಂಡು ಬರಬೇಕು. ಆವಾಗ ನೀವು ಮಂತ್ರ ಪಠಣೆಯನ್ನು ಮಾಡ್ತಾ ಇರಬೇಕು. ರಾಯರದು ಗಾಯತ್ರಿ ಮಂತ್ರ ಆಗಿರ್ಬೋದು, ಅಷ್ಟೋತ್ತರ ಆಗಿರ್ಬೋದು, ಅಥವಾ ರಾಯರದು ಮೂಲ ಮಂತ್ರ ಆಗಿರ್ಬೋದು, ಯಾವುದಾದ್ರೂ ನಿಮ್ಮ ಬಾಯಲ್ಲಿ ಬರ್ತಾ ಇರಬೇಕು. ನೀವು ಯಾವುದೋ ಒಂದು ವಿಧಾನನ ಅನುಸರಿಸಿ ಅಥವಾ ರಾಯರಿಗೆ ಪೂಜೆನೇ ಮಾಡಿ ಇಲ್ಲ ರಾಯರ ಹತ್ರ ಬೇಡ್ಕೊಳ್ಳಿ. ಮೊದಲಿಗೆ ನೀವು ರಾಯರ ಮಂತ್ರನ ಪಠಣೆನೇ ಮಾಡಿ ಆ ನಂತರ ಇದಿಷ್ಟು ಕೆಲಸನ ಮಾಡ್ಬೋದು. ಇಷ್ಟು ಪ್ರದಕ್ಷಿಣೆ ನೀವು ಮನೇಲೂ ಬೇಕಾದ್ರೂ ಫಾಲೋ ಮಾಡ್ಬೋದು, ಇಲ್ಲ ನೀವು ಮಠದಲ್ಲಾರು ಹೋಗಿ ಮಾಡ್ಬೋದು. ಇದನ್ನು ನೀವು ಒಂದು 3 ದಿವಸ, 5 ದಿವಸ ಅಥವಾ 1 ದಿವಸನೂ ಕೂಡ ನೀವು ಮಾಡ್ಬೋದು. ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೋತೀರಿ, ಎಷ್ಟು ದಿವಸಗಳ ಕಾಲ ನಾನು ಮಾಡ್ಕೋತೀನಿ ಅಂತ ಸಂಕಲ್ಪ ಮಾಡ್ತೀರಿ ಅಷ್ಟು ದಿವಸಗಳ ಕಾಲ ನೀವು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಆ ನಂತರ ಮನೇಲಾರು ಮಾಡಿ ಅಥವಾ ಮಠಗಳೆಲ್ಲರೂ ಹೋಗಿ ನೀವು ಮಾಡ್ಕೊಂಡು ಬನ್ನಿ. ಯಾವುದೇ ಒಂದು ವಿಧಾನನ ಅನುಸರಿಸಬೇಕು, ಯಾವುದೇ ಒಂದು ಸಂಕಲ್ಪನ ನೀವು ಮಾಡ್ಕೋತಾ ಇದ್ದೀರಿ ಅಂದರೆ ಅಷ್ಟು ದಿನಗಳ ಕಾಲ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋಂಥ ಊಟನ ಮಾಡೋಗಿಲ್ಲ, ನಾನ್ ವೆಜ್ನ ತಿನ್ನೋ ಆಗಿಲ್ಲ, ಮತ್ತು ಮನೇಲೂ ಕೂಡ ಮಾಡೋ ಆಗಿಲ್ಲ. ನಾ ತಿಂದರೇನು ಮನೇಲಿ ತಿಂತಾರಲ್ವ ಮಾಡ್ಕೊಟ್ಬಿಡೋಣ, ಅಥವಾ ಮನೇಲಿ ಯಾರು ಮಾಡ್ಕೊಂಡು ತಿನ್ನಲಿ, ನಾನಂತೂ ಮಾಡೋದಕ್ಕೆ ಹೋಗಲ್ಲ ತಿನ್ನೋದಕ್ಕೆ ಹೋಗಲ್ಲ ಅನ್ನೋದೆಲ್ಲ
ಮನೇಲಿ ರಾಯರಿದ್ದಾರೆ ಅಥವಾ ರಾಯರನ್ನ ನೆಂದಿ ನೀವು ಈ ಸೇವೆನ ಮಾಡೋಕ್ಕೆ ಅಂತ ಸಂಕಲ್ಪ ಮಾಡಿದ್ದೀರಾ ಅಂದಮೇಲೆ ಮನೇಲೂ ಮಾಡಬಾರ್ದು ಮತ್ತು ನೀವು ತಿನ್ನಲೂಬಾರ್ದು. ಯಾವುದೇ ಒಂದು ಮನೇಲಿ ಮಾಡಿರೋಂಥ ಹಳೆ ಪದಾರ್ಥ ಅಂದರೆ ನಾನ್ ವೆಜ್ ಫ್ರಿಜ್ಜಲ್ಲಿ ಇಟ್ಕೊಂಡು ಪೂಜೆನ ಮಾಡೋದು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ಇಂಪಾರ್ಟೆಂಟ್ ಅಂದರೆ ಗಂಜುಳನ ತರಿಸಿ ಇಟ್ಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ದಿನನಿತ್ಯ ನೀವು ಸ್ವಲ್ಪ ಸಂಕಲ್ಪ ಸೇವೆ ಮುಗಿಯೋ ತನಕ ನೀವು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಅದನ್ನು ಸ್ನಾನ ಮಾಡ್ಕೊಳ್ಳಿ. ನೀವು ಶುದ್ಧರಾಗ್ತೀರಾ, ಮನೆಯೆಲ್ಲವೂ ಕೂಡ ಶುದ್ಧ ಆಗುತ್ತೆ. ಇದಿಷ್ಟು ಕೆಲಸನ ನೀವು ಮೊದಲಿಗೆ ಮಾಡಬೇಕಾಗಿರುವಂಥದ್ದು. ಇನ್ನು ಎಲ್ಲ ವಿಧಾನನೂ ಕೂಡ ಎಲ್ಲರೂ ಫಾಲೋ ಮಾಡೋದಕ್ಕಾಗೋದಿಲ್ಲ. ವಯಸ್ಸಾದವರು ಇರ್ತಾರೆ, ಏಜ್ ಇರೋರು ಇರ್ತಾರೆ. ಅಂದರೂ ಇಲ್ಲಪ್ಪ ನನಗೇನೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ, ನಾನು ಅಷ್ಟೊತ್ತಿಗೆ ಸ್ನಾನ ಮಾಡಿ ಯಾವುದೇ ಕಾರಣಕ್ಕೂ ಪೂಜೆ ಪುನಸ್ಕಾರ ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮಕ್ಕಳು ಇರ್ತಾರೆ ಮನೇಲಿ, ಮಕ್ಕಳನ್ನೆಲ್ಲ ಕಟ್ಕೊಂಡು ಮಾಡೋಕ್ಕಾಗಲ್ಲ, ತುಂಬ ಕಿರಿಕಿರಿ ಆಗುತ್ತೆ ಅನ್ನೋರಾದರೆ ನೀವು ಡೈಲಿ ಸ್ನಾನ ಮಾಡಿದ್ಮೇಲೆ ಬೆಳಗ್ಗೆ ಸಂಜೆ 108 ಸಾರಿ ರಾಯರು ಅಷ್ಟೋತ್ತರ ಮಂತ್ರನ ಪಠಣೆನ ಮಾಡಿ. ನೀವು ಬೆಳಿಗ್ಗೆ ಎದ್ದಿನ ಸ್ನಾನ ಮಾಡಿ ಆದಮೇಲೆ ಇದನ್ನ 108 ಸಾರಿ ಜಪನ ಮಾಡ್ಬೋದು. ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಕೈಕಾಲು ಮುಖ ತೊಳ್ಕೊಂಡು ಬಂದು ರಾಯರ ಮುಂದೆ ಕೂತ್ಕೊಂಡು ಈ ಜಪನ ಮಾಡಿ ನೀವು ಮಲ್ಕೋಬೋದು. ಇದರಿಂದನೂ ಕೂಡ ರಾಯರು ನಿಮಗೆ ಸರಿಯಾಗಿರುವಂಥ ದಾರಿನ ತೋರಿಸ್ತಾರೆ. ಅದನ್ನು ಕೂಡ ನೀವು ಮೊದಲಿಗೆ ಸಂಕಲ್ಪ ಮಾಡ್ಕೋಬೇಕು. ಎಷ್ಟು ದಿವಸ ನೀವು ಪಠಣೆ ಮಾಡ್ತೀರಾ, 108 ಬಾರಿ 108 ದಿನ ಮಾಡ್ತೀನಿ ಅಂದ್ರೂ ಓಕೆನೇ, ಅದು ನಿಮ್ಮ ಶಕ್ತಿಗೆ ಬಿಟ್ಟಿರೋವಂಥದ್ದು. ನೀವು ಇಷ್ಟೇ ದಿವಸ ಮಾಡಿ ಅನ್ನೋದು ಏನೂ ಇಲ್ಲ, ನಿಮ್ಮ ಅನುಕೂಲಕ್ಕೆ ಬಿಟ್ಟಿರೋವಂಥದ್ದು. ನಿಮ್ಮ ಚೀಟಿ ಹಾಕಿ ಕೇಳುವಂಥ ಪ್ರಶ್ನೆ ವಿಧಾನನ ನಾನು ಆಲ್ರೆಡಿ ಇದು ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅದನ್ನ ನೋಡ್ಕೊಂಬನ್ನಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ, ಅಲ್ಲೂ ಬೇಕಾದ್ರೂ ಹೋಗಿ ನೋಡ್ಬೋದು. ಅದನ್ನು ಕೂಡ ತುಂಬ ಒಳ್ಳೆಯ ವಿಧಾನ ಅಂತಲೇ ಹೇಳ್ಬೋದು. ಹಳೆ ವಿಧಾನ ಆದ್ರೂ ಪಕ್ಕ ಅದರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅಂದರೆ ನೀವು ನಂಬಿಕೆ ಇಟ್ಟು ಮಾಡಬೇಕು. ಏನೇ ನೀವು ವಿಧಾನನ ಅನುಸರಿಸಿ ನೀವು ಎಷ್ಟೇ ಸೇವೆನ ಮಾಡಿದ್ರೂ ಕೂಡ ಎಲ್ಲ ಕ್ಷಣಗಳಲ್ಲೂ ರಾಯರು ಮಂತ್ರನ ಹೇಳಬೇಕು, ರಾಯರು ನಾಮಸ್ಮರಣೆನ ಮಾಡ್ತಾ ಇರಬೇಕು, ರಾಯರಲ್ಲಿ ಶರಣಾಗತಿ ಆಗಿಬಿಡಬೇಕು. ಬಾರನೆಲ್ಲ ರಾಯರಿಗಾಗ್ಬಿಟ್ಟು ನಿಮ್ಮ ಸೇವೆನೆಲ್ಲ ಕಂಪ್ಲೀಟ್ ಮಾಡಿ ನೀವು ಸೈಲೆಂಟಾಗಿ ಎದ್ಬಿಡಬೇಕು, ಧ್ಯಾನ ಮಾಡ್ತಾ ಇರಬೇಕು, ಪ್ರಾರ್ಥನೆನ ಮಾಡ್ತಾ ಇರಬೇಕು. ಅಷ್ಟು ಮಾತ್ರ ನಿಮ್ಗೆ ಗೊತ್ತಿರಬೇಕು ಹೊರತು ಪ್ರತಿಫಲವಾಗಿ ಸಿಗುತ್ತೆ, ರಿಸಲ್ಟ್ ಸಿಕ್ಬಿಡುತ್ತೆ, ನಾವು 5 ದಿವಸ ಆಯಿತು 3 ದಿವಸ ಆಯಿತು ಕಂಪ್ಲೀಟ್ ಆಯಿತು ಸಿಕ್ಬಿಡುತ್ತೆ ಅನ್ನೋ ರೀತಿ ಇರಬಾರ್ದು. ಯಾವುದಾದ್ರೂ ಒಂದು ಮೂಲಕ, ಕನಸಿನ ಮೂಲಕ ಆದರೂ ಆಗಿರ್ಬೋದು, ಯಾವುದಾದ್ರು ಘಟನೆಗಳ ಮೂಲಕ ಆಗಿರ್ಬೋದು, ರಾಯರು ನಿಮ್ಮ ಜೀವನದಲ್ಲಿ ದಾರಿನ ತೋರಿಸೋದಕ್ಕೆ ಬಂದೇ ಬರ್ತಾರೆ. ಅದು ನಿಮ್ಗೆ ಅನುಭವನೂ ಕೂಡ ಆಗೇ ಆಗುತ್ತೆ. ಇದಷ್ಟೇ ಅಲ್ಲದೆ ಇನ್ನೂ ಸಿಂಪಲ್ ಆಗಿರುವಂಥ ವಿಧಾನಗಳು ಅದಿದೆ. ಏನಂದರೆ ನೀವು ಯಾವುದಾದ್ರು ಒಂದು ಮನಸ್ಸಲ್ಲಿ ನಿಮ್ಮ ಪ್ರಶ್ನೆನ ಇಟ್ಕೊಂಡು ರಾಯರು ಗ್ರಂಥಗಳನ್ನ, ಪವಿತ್ರವಾಗಿರುವಂಥ ಗುರುಚರಿತ್ರೆ ಆಗಿರ್ಬೋದು, ಯಾವುದಾದ್ರು ಒಂದು ಗ್ರಂಥನ ನೀವು ಕೈಲಿ ಎತ್ಕೊಂಡು ಮೊದಲಿಗೆ ಪುಟನ ತೆಗಿರಿ, ಕಣ್ಣು ಮುಚ್ಕೊಂಡು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಾಯರು ನೆನೆಸ್ಕೊಂಡು ನನ್ನ ಮನಸ್ಸಲ್ಲಿರುವಂಥ ಗೊಂದಲಕ್ಕೆ ನೀವು ಒಂದು ಉತ್ತರನ ಕೊಡಬೇಕು ಅಂತ ನೀವು ತೆಗೀರಿ. ಅಲ್ಲಿ ಬರುವಂಥ ಸಾಲುಗಳೇ ನಿಮ್ಮ ಲೈಫಲ್ಲಿ ಕನೆಕ್ಟ್ ಆಗುತ್ತೆ. ಅಂದರೆ ನಿಮ್ಮ ಲೈಫಲ್ಲಿ ಇರುವಂಥ ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಅದು ಉತ್ತರನ ಕೊಡುತ್ತೆ ಅನ್ನೋದು ಕೂಡ ಇದು 100% ಟ್ರೂ. ಆಲ್ರೆಡಿ ನೀವು ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಅಥವಾ ನೀವು ಸೇವೆ ಮಾಡದೇ ಇದ್ರೂ ಪರವಾಗಿಲ್ಲ, ಅಂದರೆ ನೀವು ಸಂಕಲ್ಪನ ಮಾಡಿ ಇಷ್ಟು ದಿವಸನೇ ಮಾಡಿ ಅನ್ನೋದೇನಿಲ್ಲ. ಈ ಥರನೂ ಕೂಡ ರಾಯರು ನಿಮಗೆ ಉತ್ತರನ ಕೊಡ್ತಾರೆ. ಬಟ್ ನಿಮಗೆ ನಂಬಿಕೆ ಇರಬೇಕು, ಅಷ್ಟೇ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ನಿಸ್ವಾರ್ಥವಾದ ಸೇವೆ ಮಾಡ್ತೀನಿ ಅನ್ನೋ ಮನೋಭಾವನೆ ಇರಬೇಕು, ಅದೇ ಶರಣ ಆಗಬೇಕು ರಾಯರಲ್ಲಿ. ಆವಾಗ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ. ಈ ವಿಧಾನದ ಬಗ್ಗೆನೂ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದೇನಪ್ಪ ಅಂದರೆ ಮಂತ್ರಾಕ್ಷತೆನ ಎಣಿಸುವಂಥ ಒಂದು ವಿಧಾನ. ಅದು ಕೂಡ ಸಾಮಾನ್ಯವಾಗಿರುವಂಥ ಪದ್ಧತಿ. ಇದು ಮನೇಲೇ ಫಾಲೋ ಮಾಡ್ಬೋದು. ನೀವು ಮೊದಲಿಗೆ ರಾಯರಲ್ಲಿ ಪೂಜೆನ ಮಾಡಿದಾದ್ಮೇಲೆ ನೀವು ರಾಯರು ಮುಂದೆ ಮಂತ್ರಾಕ್ಷತೆನ ಇಟ್ಟೆ ಅಂದರೆ ನೀವೇ ಮನೇಲಿ ಪ್ರಿಪೇರ್ ಮಾಡ್ಬೋದು. ಮಂತ್ರಾಕ್ಷತೆನ ರಾಯರ ಮುಂದೆ ಇಟ್ಬಿಟ್ಟು ಪೂಜೆನ ಮಾಡಿ ನೀವು ಕಣ್ಣ ಮುಚ್ಚಿ ನಿಮ್ಮ ಮನಸ್ಸಲ್ಲಿರುವಂಥ ಗೊಂದಲ, ಆತಂಕನ ನೆನೆಸ್ಕೊಂಡು ರಾಯರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಇಡೀ ಮಂತ್ರಾಕ್ಷತೆನ ನೀವು ತೆಗೆದುಕೊಂಡು ಅಲ್ಲಿ ಎಷ್ಟು ಬರುತ್ತೆ, ಎಷ್ಟು ಕಾಳುಗಳಿವೆ ಅಂತ ನೀವು ಎಣಿಸ್ಬೇಕು. ಮೊದಲಿಗೆ ಅಲ್ಲಿ ಎಷ್ಟು ಕಾಳುಗಳು ಬಂದಿರ್ತವೆ, ಸಮ ಸಂಖ್ಯೆಯಲ್ಲಿ ಬಂದಿರ್ತವೆ, ಬೆಸ ಸಂಖ್ಯೆಯಲ್ಲಿ ಬಂದಿರ್ತವೆ ಅನ್ನೋದ್ರ ಮೇಲೆ ನಿಮ್ಮ ಉತ್ತರ ಸಿಗುವಂಥದ್ದು. ನೀವು ಸಮ ಸಂಖ್ಯೆಯಲ್ಲಿ ಏನಾದರೂ ನಿಮ್ಮ ಕಾಳು ಬಂದಿದೆ ಅಂತ ಅಂದರೆ ಅಲ್ಲಿಗೆ ನೀವು ಅಂದ್ಕೊಂಡಿರೋದು ಆಗುತ್ತೆ, ಹೌದು ಅನ್ನೋದು ಅರ್ಥ ಆಗುತ್ತೆ. ಬೆಸ ಸಂಖ್ಯೆಯಲ್ಲಿ ಬಂದರೆ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ನೀವು ಯಾವುದೇ ಅನ್ಕೋಬೇಕಂದ್ರೂ ಮೊದಲಿಗೆ ಸಂಕಲ್ಪನ ಮಾಡಿಕೊಂಡು ಆ ನಂತರ ಫಾಲೋ ಮಾಡಬೇಕು. ನೀವು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ರಿ, ಅಥವಾ ನಿಮ್ಮ ಮನಸ್ಸು ಯಾವುದೇ ಒಂದು ಗೊಂದಲ ಇದ್ರೂ ಕೂಡ ನೀವು ಮಂತ್ರಾಕ್ಷತೆ ನೀಸ್ಕೊಂಡು ಮೊದಲಿಗೆ ನೀವು ತಲೆಗೆ ಹಾಕೋತಿರಲ್ವ, ತಲೆಗೆ ಹಾಕೊಂಡು ಬರುವಂಥ ಯೋಚನೆ ರಾಯರು ಕೊಡುವಂಥ ನಿಮ್ಮ ಗೊಂದಲಕ್ಕೆ ಉತ್ತರ ಅಂತ ನೀವು ತಿಳ್ಕೊಬಿಡ್ಬೇಕು. ನಿಮ್ಮ ಮನಸ್ಸಲ್ಲಿ ಯಾವ ಗೊಂದಲ ಇರುತ್ತೆ ಅದನ್ನ ಅಂದ್ಕೊಂಡು ಆ ನಂತರ ನೀವು ತಲೆಗೆ ಹಾಕೋಬೇಕು, ರಾಯರೇ ದಾರಿ ತೋರಿಸಿ ಅಂತ. ಯಾವುದು ಮೊದಲಿಗೆ ನಿಮಗೆ ಆಲೋಚನೆ ಸಿಗುತ್ತೋ ಅದೇ ನಿಮಗೆ ಆನ್ಸರು ರಾಯರು ಕಡೆಯಿಂದ ಬಂದಿರೋದು. ಇನ್ನೊಂದು ಫೈನಲ್ ಆಗಿರುವಂಥ ವಿಧಾನ ಯಾವುದಂದ್ರೆ, ನೀವು ಪೂಜೆ ಎಲ್ಲ ಮಾಡಿರ್ತಾರೆ, ಎಲ್ಲ ಮುಗ್ದಿರುತ್ತೆ, ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಒಂದು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆಗೆ ಮಂತ್ರಾಕ್ಷತೆನ ಹಾಕೊಂಡು ನೀವು ತಲೆದಿ ಮಡಿಲಿ ನೀವು ಮಲ್ಗೋಕ್ಕಿಂತ ಮುಂಚೆ ಅದನ್ನ ಇಟ್ಕೊಂಡು ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ರಾಯರು ನಾಮಸ್ಮರಣೆನ ಮಾಡ್ತಾ ಮಲ್ಕೊಂಡ್ರೆ ರಾಯರು ಕನಸಿನ ಮೂಲಕ ಬಂದು ನಿಮ್ಮ ಗೊಂದಲಕ್ಕೆ, ನಿಮ್ಮ ಪ್ರಶ್ನೆಗೆ ಉತ್ತರನ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ರಿಸಲ್ಟು ಕೂಡ ಸಿಕ್ಕಿದೆ. ಅದರಿಂದಾಗಿ ಇದನ್ನೂ ಒಂದ್ಸರಿ ಇಂಥ ವಿಧಾನನೂ ಕೂಡ ನೀವು ಫಾಲೋ ಮಾಡಿ. ಅಂದರೆ ತಲೆದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕಂದ್ರೆ ನೀವು ನಾರ್ಮಲಾಗಿ ಮಲ್ಕೋತೀರಲ್ಲ ಹಾಸಿಗೆ ಮೇಲೆ, ಆ ಥರ ಅಲ್ಲ. ನೀವು ಯಾವುದೇ ಒಂದು ವಿಧಾನನ ಅನುಸರಿಸಿ ಯಾವುದೇ ಒಂದು ಸಂಕಲ್ಪ ಸೇವೆನ ಮಾಡಿ ಮಂಚದ ಮೇಲೆ, ಹಾಸಿಗೆ ಮೇಲೆ ಮಲಗೋ ಹಾಗೆ ಇಲ್ಲ. ಕೆಳಗಡೆ ಚಾಪೆ ಮೇಲೇ ನೀವು ಮಲ್ಕೋಬೇಕು. ಆವಾಗಲೇ ಇಲ್ದಂಗೆ ನೀವು ಸಾತ್ವಿಕ ಆಹಾರನೇ ಸೇವಿಸಬೇಕು. ಆವಾಗ ಮಾತ್ರ ರಾಯರು ನಿಮಗೆ ಯಾವುದಾದ್ರೂ ಒಂದು ಸೂಚನೆ ಕೊಡ್ತಾರೆ. ಬಂದು ನೀವು ಚಾಪೆ ಮೇಲೆ ಮಲ್ಕೊಂಡು ದಿಮ್ಮು ಅಡಿಲಿ ಇಟ್ಕೊಂಡು ನೀವು ಶುದ್ಧವಾಗಿ ಮಲ್ಕೋಬೇಕು. ಆವಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಹಾಸಿಗೆ ಮೇಲೆಲ್ಲ ಇಟ್ಕೊಂಡು ಮಡಿ ಮೇಲ್ಗೆ ಅಂತಾನೆ ಮಂತ್ರಾಕ್ಷತೆಗೆ ಅಪಮಾನ ಅಂತ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಮಂತ್ರಾಕ್ಷತೆ ನಿಮ್ಮ ಜೊತೆ ಇದೆ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ಅದು ನೆಲಕ್ಕೆ ತಾಕಬಾರ್ದು ಅಥವಾ ನಮ್ಮ ಕಾಲುಗಳನ್ನ ಸೋಗಿಸ್ಬಾರ್ದು. ಆ ಥರ ಹುಷಾರಾಗಿ ನೀವು ನೋಡ್ಕೊಬೇಕು. ಇದಿಷ್ಟು ವಿಧಾನಗಳನ್ನ ನೀವು ಯಾರೆಲ್ಲ ಉಪ್ರಸಾದ ಆಗಿಲ್ಲ ಅಂತೀರಾ, ಅದು ಬಿಟ್ಟು ಇಷ್ಟು ವಿಧಾನಗಳನ್ನ ನೀವು ಅನುಸರಿಸಿ ನೋಡಿ. ಯಾವುದಾದ್ರೂ ಒಂದನ್ನು ನೀವು
ಫಾಲೋ ಮಾಡಿ ನೋಡಿ, ನಿಮಗೆ ಆನ್ಸರ್ ಸಿಗುತ್ತೆ, ಮನಸ್ಸಿಗೂ ಕೂಡ ಅಷ್ಟೇ ಸಮಾಧಾನ ಸಿಗುತ್ತೆ. ಯಾವುದೇ ಒಂದು ಫಾಲೋ ಮಾಡಬೇಕಾದ್ರೂ ನಿಮಗೆ 100% ನಂಬಿಕೆ ಇರಬೇಕು. ಇದು ಅಯ್ಯೋ ಇದೆಲ್ಲ ವರ್ಕೌಟ್ ಆಗುತ್ತಾ, ಇದೆಲ್ಲ ಸಾಧ್ಯನಾ ಅಂತ ಅಂದ್ಕೊಂಡು ನೀವು ಫಾಲೋ ಮಾಡಬೇಡಿ. ಅಥವಾ ಟ್ರೈ ಮಾಡೋದಕ್ಕೋಸ್ಕರ, ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ಫಾಲೋ ಮಾಡ್ತೀನಿ ಅಂದರೂ ದಯವಿಟ್ಟು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ನಂಬಿಕೆ ಇದೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಅದನ್ನ ನಾನು ಫಾಲೋ ಮಾಡ್ತೀನಿ, ಯಾರು ಕಡೆಯಿಂದ ಏನೇ ಬಂದಿದ್ರೂ ಕೂಡ ನಾನು ಅದನ್ನ ಫಾಲೋ ಮಾಡ್ತೀನಿ ಅನ್ನೋ ಧೈರ್ಯ ನಿಮಗಿದ್ರೆ ಮಾತ್ರ ಈ ವಿಧಾನಗಳನ್ನ ಫಾಲೋ ಮಾಡಿ. ಇದೆಲ್ಲ ಕೇಳೋದಕ್ಕೆ ಸಿಂಪಲ್ ಆಗಿದ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ನಿಮ್ಮ ಲೈಫಲ್ಲಿ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಾನು ಕೊಡುವಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಿಮ್ಗೆ ಏನಾರು ಅನಿಸಿದ್ರೆ ನನಗೆ ಸೂಪರ್ ಥ್ಯಾಂಕ್ಸ್ ಅಥವಾ ಸೂಪರ್ ಚಾಟ್ ಮೂಲಕ ನೀವು ಯಾವುದಾದ್ರೂ ಒಂದು ರೆಸ್ಪಾನ್ಸ್ನ ಕೊಡಿ. ನಾನು ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮ್ಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.